ಹಲೋ, ನಮಸ್ಕಾರ ಸ್ನೇಹಿತರೆ. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಚೆನ್ನಾಗಿದ್ದೇವೆ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾವು ವರ್ಕ್ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ನೀವು ನೋಡ್ತಾ ಇದ್ದೀರಲ್ವಾ ಈ ಡಿಸೈನು. ಇದು ಯಾವುದಪ್ಪ ಅಂದರೆ ಕಟ್ ವರ್ಕ್ ಡಿಸೈನು. ಈ ಕಟ್ ವರ್ಕ್ ಡಿಸೈನ್ನಲ್ಲಿ ಇದು ತುಂಬ ಟ್ರೆಂಡಿಂಗ್ನಲ್ಲಿ ಇರೋದ್ರಿಂದ ಜನ ಇದನ್ನೇ ಹಾಕಿಸ್ಕೊಳ್ತಾ ಇದ್ದಾರೆ ನೋಡ್ರಿ. ಈ ಡಿಸೈನ್ ಬಂದು ನಾನು ಇದಕ್ಕೆ ಝರಿ ವರ್ಕನ್ನು ಮಾಡಿದ್ದೇನೆ ಫ್ರೆಂಡ್ಸ್. ಈ ಝರಿ ವರ್ಕ್ ಅಂದರೆ ಇದು ಸಿಲ್ವರ್ ಕಲರಲ್ಲಿದೆ ಝರಿ ವರ್ಕ್. ಇದು ಸೇಮ್ ಸೀರೆ ಕಲರ್ ಸಹ ಈ ಸೇಮ್ ನೀಲಿ ಕಲರ್ ಅಂದರೆ ಬ್ಲೂ ಕಲರ್ ಇರೋದ್ರಿಂದ ವರ್ಕ್ ಅಷ್ಟು ಹೈಲೈಟಾಗಿ ಕಾಣೋದಿಲ್ಲ ಅಂತ ನಾನು ಝರಿಯನ್ನು ಆ್ಯಡ್ ಮಾಡಿದ್ದೇನೆ, ಹಾಕಿದ್ದೇನಲ್ವ. ಅದರಿಂದನೇ ಈ ವರ್ಕ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಈ ವರ್ಕನ್ನು ನಾನು ಶಾರ್ಟ್ಸ್ ವೀಡಿಯೋಸಲ್ಲಿ ಅಪ್ಲೋಡ್ ಮಾಡಿದ್ದೇನೆ ನೋಡ್ರಿ. ನೀವು ನಿಮಗೆ ಇಷ್ಟ ಆದರೆ ಶಾರ್ಟ್ ವೀಡಿಯೋಸ್ನಲ್ಲಿ ನೋಡ್ಬೋದು. ಇದೇ ವರ್ಕನ್ನು ತುಂಬ ಜನ ಹಾಕಿಸ್ಕೊಂಡಿದ್ದಾರೆ. ನಮಗೆ ಹಾಕೋಕ್ಕೆ ತುಂಬ ಬೇಜಾರಾಗ್ಬಿಟ್ಟಿದೆ, ಅಷ್ಟು ಜನ ಹಾಕಿಸ್ಕೊಳ್ತಾ ಇದ್ದಾರೆ. ಕಲರ್ ಕಾಂಬಿನೇಷನ್ ಬೇರೆ ಬೇರೆ ಇರುತ್ತೆ ಸೀರೆಗಳಿಗೆ ಹಾಕೋದ್ರಿಂದ. ಸ್ನೇಹಿತರೆ, ನೀವು ತಮ್ನೇಲಲ್ಲಿ ನೋಡಿರ್ಬೋದು. ನೀವು 3,000 ರೂಪಾಯಿ ಆರಾಮಾಗಿ ದುಡಿಬೋದು ಅಂತ ನಾನು ತಮ್ನೇಲಲ್ಲಿ ಹೇಳಿದ್ದೇನೆ. ಹೌದು ಫ್ರೆಂಡ್ಸ್, ಈ ವರ್ಕ್ ಮಿಷನ್ ತಂದಾಗಲಿಂದ ನನಗೆ ಅದ್ರ ಬಗ್ಗೆ ಸ್ವಲ್ಪ ನಾಲೆಜ್ ಸಿಕ್ಕಿದೆ ಅಂತಲೇ ಹೇಳ್ಬೋದು. ನೀವು 1,000 ರೂಪಾಯಿ ವರ್ಕನ್ನು ಆರಾಮಾಗಿ 3 ಅಂತೂ ಹಾಕ್ಬೋದು. ಇನ್ನೂ ಫ್ರೀ ಇದ್ದರೆ 4 ಸಹ ಹಾಕ್ಬೋದು. ಆದರೆ ನೀವು ಈ ಮಿಷನ್ ಏನಪ್ಪ ವರ್ಕ್ ಹೇಗೆ ಅಂದರೆ, ಇದನ್ನು ನೀವು ಸ್ವಲ್ಪ ಬೇಗ ಎದ್ದು ಅದು ರಾತ್ರಿಯೇ ಬಟ್ಟೆನ ಫ್ರೇಮ್ಗೆ ಫಿಟ್ ಮಾಡಿ ಇಡ್ಬೋದು. ನಂತರ ನೀವು ರೂಮನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಬಟನ್ ಹಾಕಿ ಕೆಲಸ ಮಾಡೋಕ್ಕೆ ಹೋಗ್ಬೋದಲ್ವ. ಅದು ರನ್ ಆಗ್ತಾ ಇರುತ್ತೆ, ನೀವು ಮನೆ ಕೆಲಸವನ್ನು ಮಾಡಿಕೊಂಡು ಸಹ ಈ ವರ್ಕನ್ನು ಮಾಡ್ಬೋದು. ಆದರೆ ಸ್ವಲ್ಪ ಎಚ್ಚರಿಕೆ, ಅದರ ಮೇಲೆ ನೀವೊಂದು ಕಣ್ಣಿಟ್ಟಿರ್ಬೇಕಾಗತ್ತೆ. ಯಾಕಂದರೆ ಥ್ರೆಡ್ ಕಟ್ ಆಗೋದು ಈ ಥರ ಎಲ್ಲ ಇರುತ್ತೆ ಅಲ್ವಾ. ನೀವು ಆಗಾಗ ನೋಡ್ತಾ ಇದ್ದರೆ ಏನೂ ಪ್ರಾಬ್ಲಮ್ ಆಗಲ್ಲ. ನೀವು ಅದ್ರ ಬಗ್ಗೆ ಸ್ವಲ್ಪ ಗಮನ ಇಟ್ಟು ಕೆಲಸ ಮಾಡ್ಬೋದು ಫ್ರೆಂಡ್ಸ್. ಒಂದು 10-15 ನಿಮಿಷಕ್ಕೊಮ್ಮೆ ಆದರೂ ಅದನ್ನು ನೋಡಿ ಬರಬೇಕಾಗತ್ತೆ. ಕೆಲವೊಂದು ಸಲ ಥ್ರೆಡ್ ಕಟ್ಟಾಗೋ ಚಾನ್ಸಸ್ಸು ಒಂದೊಂದು ಡಿಸೈನ್ಗೆ ಇರುತ್ತಲ್ವ. ನೋಡ್ಕೊತ ಆರಾಮ್ ನೀವು ಮನೆ ಕೆಲಸವನ್ನೆಲ್ಲ ಮಾಡಿಕೊಂಡು ಸಹ ಮಾಡಿದ್ರೆ ಏನು ಆಗೋದಿಲ್ಲ. ನೀವು ಮೊದಲನೇ ಥ್ರೆಡ್ಸನ್ನು ತರಿಸಿ ಇಟ್ಕೊಳ್ಬೇಕಾಗತ್ತೆ. ಆ ಕಲರ್ ಮ್ಯಾಚಿಂಗ್ ಥ್ರೆಡ್ಸ್ ತಂದು ನೀವು ವರ್ಕನ್ನು ಸ್ಟಾರ್ಟ್ ಮಾಡ್ಬೋದು. ಬೆಳಗ್ಗೆ ನೀವು ಬೇಗ ಹೇಳ್ತೀರಾ ಅಂದರೆ 4 ಗಂಟೆಗೇ ನೀವು ಸ್ಟಾರ್ಟ್ ಮಾಡ್ಬೋದು. 4ರಿಂದ 6, 7, 8 ಈ ಥರ ಗಂಟೆಯೊಳಗೆ ಕೆಲವೊಂದು ವರ್ಕ್ಗಳು ಮುಗಿದ್ಬಿಡ್ತವೆ. ಚಿಕ್ಕ ಅಂದರೆ ಸ್ವಲ್ಪ ಅಮೌಂಟಿನ ವರ್ಕ್ ಆದರೆ ಬೇಗ ಮುಗಿದ್ಬಿಡ್ತೇವೆ. ಸ್ವಲ್ಪ ಅಮೌಂಟ್ ಜಾಸ್ತಿ ಇದ್ದರೆ ನಿಮಗೆ 5ರಿಂದ 6 ತಾಸು ಆಗ್ಬೋದು. ಚಿಕ್ಕ ಅಮೌಂಟ್ ಇರೋವಾದರೆ ಬೇಗ ಮುಗಿದ್ಬಿಡುತ್ತೆ. ಒಂದು 500 ರೂಪಾಯಿ ಡಿಸೈನ್ ಆದರೆ ಒಂದು 3ರಿಂದ 4 ತಾಸೊಳಗೆ ಮುಗಿದ್ಬಿಡುತ್ತೆ. ನೀವು ಸ್ವಲ್ಪ ಜಾಸ್ತಿ ಅಮೌಂಟು ಹೆವಿ ಡಿಸೈನ್ ಇದ್ವು ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ. ಆದರೂ ಸಹ ನೀವು ಸ್ವಲ್ಪ ರೆಸ್ಟ್ ಬಿಡಬೇಕಾಗತ್ತೆ. ಮತ್ತು ಇದು ಮಿಷನ್ಗೆ ಏನಪ್ಪ ಅಂದರೆ ಆಯಿಲ್ ಕೂಡ ಹಾಕಬೇಕಾಗತ್ತೆ. ನಾನಂತೂ 1 ವೀಕಿಗೆ 1 ಸಾರಿ ಆಯಿಲನ್ನು ಹಾಕ್ತೇನೆ ಈ ಮಿಷನ್ಗೆ. ಮತ್ತು ಇನ್ನೂ ಕ್ಲೀನಿಂಗ್ ಇರುತ್ತೆ, ಡೈಲಿ ಕ್ಲೀನಿಂಗ್ ಇರುತ್ತೆ. ಬಾಬಿನು ಥ್ರೆಡ್ ಎಲ್ಲ ನಾನು 2 or 3 ಡೇಸ್ ಅಂದರೆ 2-3 ದಿನಕ್ಕೊಮ್ಮೆ ಸಹ ನಾವು ಅದರಲ್ಲಿರೋ ದಾರಗಳನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಆಯಿಲ್ ಬಿಟ್ಟು ವರ್ಕ್ ಮಾಡಬೇಕಾಗತ್ತೆ. ಮೇಂಟೆನೆನ್ಸು ಸಹ ಇದೆ. ನಾವು ಹೇಗೆ ಮೇಂಟೈನ್ ಮಾಡ್ತೀವಲ್ವ ಅದೇ ಥರ ವರ್ಕು ತುಂಬ ನೀಟಾಗಿ ಬರುತ್ತೆ. ನಮ್ಮ ವರ್ಕು ನಿಜವಾಗಿ ತುಂಬ ನೀಟಾಗಿಯೇ ಬರುತ್ತೆ. ಏನಪ್ಪ ಅಂದರೆ ಈ ಮಿಷನ್ ಬಗ್ಗೆ ನೀವು ಬರೀ ಹಾಕೋದಷ್ಟೇ ಅಲ್ಲ, ನೀವು ಏನಪ್ಪ ಅಂದರೆ ಅದನ್ನು ಹಾಗೆ ಮೇಂಟೈನ್ ಮಾಡಬೇಕು. ಮತ್ತು ನಾವು ಈ ಮಿಷನ್ನನ್ನು ನಾವು ಪ್ರೀತಿಯಿಂದ ನೋಡ್ಕೋಬೇಕಾಗತ್ತೆ. ನಾವು ದೇವರನ್ನು ಪೂಜಿಸ್ತೇವಲ್ವ, ನಾನು ಹಾಗೇ ಈ ಮಿಷನನ್ನು ನಿಜವಾಗಿ ಒಬ್ಬ ಮಹಾಲಕ್ಷ್ಮಿ, ನಮ್ಮ ಮನೆ ಮಹಾಲಕ್ಷ್ಮಿ ಅಂತಲೇ ನಾವು ತಿಳ್ಕೊಂಡಿದ್ದೇವೆ. ಅಷ್ಟೊಂದು ನಮಗೆ ನಿಜವಾಗಿಯೂ ಕಾನ್ಫಿಡೆಂಟ್ ತಂದುಕೊಟ್ಟ ಮಿಷನ್ಗಳು ಅಂದರೆ ನಮಗೆ ಎಂಬ್ರಾಯ್ಡ್ರಿ ವರ್ಕ್ ಮಿಷನ್ಗಳು.
ನಿಜವಾಗಿಯೂ ನಾನು 550 ಮಿಷನ್ ಇನ್ನೂ ನಮ್ಮ ಮನೆಯಲ್ಲಿ ಇದೆ. ಅದನ್ನು ಎಷ್ಟು ಜನ ಕೇಳ್ತಾ ಇದ್ದಾರೆ, ನನಗೆ ಕೊಡೋಕ್ಕೇ ಮನಸ್ಸಿಲ್ಲ. ಯಾಕಂದರೆ ಈಗ ಕೊಟ್ಟರೆ ಅವ್ರು ಅಮೌಂಟ್ ಕೊಟ್ಬಿಡ್ತಾರೆ, ನಮಗೆ ಖರ್ಚಾಗಿಬಿಡುತ್ತೆ. ನಿಜವಾಗಿ ಆ ಮಿಷನ್ ತಂದಾಗಲಿಂದ ನಮಗೆ ತುಂಬ ಚೆನ್ನಾಗಾಗಿರೋದ್ರಿಂದ ನಿಜವಾಗ ಆ ಮಿಷನ್ ಅಂತ ನಾನು ನೋಡ್ತಾನೆ ಇಲ್ಲ. ಅದು ಒಂದು ದೇವರ ರೂಪದಲ್ಲೇ ನೋಡ್ತಾ ಇರೋದ್ರಿಂದ ನನಗೆ ಆ ಮಿಷನ್ ಕೊಡೋಕ್ಕೇ ಇಷ್ಟ ಇಲ್ಲ. ಮುಂದಿನ ವಿಡಿಯೋಗಳಲ್ಲಿ ನಾನು 550 ಈ ಮಿಷನನ್ನು ನಾನು ಈಗ ಸ್ವಲ್ಪ ನನ್ನ ಮನೆಗೆಲಸದ ಸ್ವಲ್ಪ ಜಾಸ್ತಿ ಇರೋದ್ರಿಂದ ನನಗೆ 2 ಮಿಷನ್ನು ರನ್ ಮಾಡೋಕ್ಕೆ ಆಗ್ತಾಯಿಲ್ಲ. ಮುಂದೆ ನನಗೆ ಒಂದು ವೇಳೆ ಟೈಮ್ ಸಿಕ್ಕರೆ 550 ಮಿಷನ್ ಮತ್ತು ಅದನ್ನು ಹೇಗೆ ವರ್ಕ್ ಮಾಡುತ್ತೆ ಅದನ್ನು ಸಹ ತೋರಿಸ್ಬೇಕು. ನಿಮಗೆ ನಾಲೆಜ್ ಬರುತ್ತೆ, ನನಗಿರೋ ನಾಲೆಜನ್ನು ಶೇರ್ ಮಾಡ್ಕೋಬೇಕು ಅಂತ ನನಗೆ ತುಂಬ ಆಸೆ ಇದೆ. ಅದಕ್ಕೆ ನಾನು ಮುಂದಿನ ದಿನಗಳಲ್ಲಿ ಆದರೆ ಫ್ರೆಂಡ್ಸ್ ಆ 550 ಮಿಷನ್ಗೆ ಝರಿ ವರ್ಕ್ ಬರೋದಿಲ್ಲ. ಅದು ಸಹ ತುಂಬ ಚೆನ್ನಾಗಿಯೇ ವರ್ಕ್ ಆಗುತ್ತೆ, ಬಟ್ ಜರಿ ವರ್ಕ್ ಬರೋದಿಲ್ಲ. ಈ ಬಿಗ್ ಮಿಷಿನಲ್ಲಿ ಝರಿ ವರ್ಕ್ ಬರುತ್ತೆ. ಅದಕ್ಕೆ ಈಗ ಝರಿ ವರ್ಕ್ ಜಾಸ್ತಿ ಜನ ಇಷ್ಟಪಡೋದ್ರಿಂದ ನಾನು ಬಿಗ್ ಮಿಷಿನನ್ನು ತರಿಸ್ದೆ. ನಮ್ಮ ಕಸ್ಟಮರೆಲ್ಲ ಕೇಳ್ತಾಯಿದ್ರು, ಅಕ್ಕ ನಮಗೆ ಜರಿ ವರ್ಕ್ ಬೇಕು, ನಾವು ಬೇರೆ ಕಡೆ ಹೋಗಿ ಹಾಕ್ಸ್ಕೊಂಬರ್ಬೇಕಾಗುತ್ತೆ, ನೀವೇ ತೊಗೊಂಬಂದುಬಿಡಿ ಅಂತ ನಮ್ಮ ಟೈಲರ್ ಅವರು ನಮ್ಮ ಕಸ್ಟಮರೆಲ್ಲ ಹೇಳಿದ್ರಿಂದನೇ ನಾನು ಬಿಗ್ ಮಿಷನ್ ತರಿಸ್ದೆ. ಅದಕ್ಕೆ ಇದಕ್ಕೇನು ಸ್ಪೀಡಲ್ಲಿ ಸ್ವಲ್ಪ ಡಿಫ್ರೆಂಟ್ ಇದೆ, ಬಟ್ ಅದೂ ಚೆನ್ನಾಗಿ ವರ್ಕ್ ಮಾಡುತ್ತೆ. ನಮ್ಮ ಮಿಷನ್ ಈಗಲೂ ಸಹ ಚೆನ್ನಾಗಿ ಮಿರರ್ ವರ್ಕ್ ಅಂತೂ 550 ಈ ಮಿಷನ್ ತುಂಬಾ ಚೆನ್ನಾಗಿ ಮಾಡುತ್ತೆ. ಬಿಗ್ ಮಿಷನ್ನು ಸಹ ತುಂಬ ಚೆನ್ನಾಗಿಯೇ ಬರುತ್ತೆ. ಆದರೆ ನಾವು ಮಿಷನ್ ಬಗ್ಗೆ ಯಾವಾಗಲೂ ಪಾಸಿಟಿವ್ ಅಫರ್ಮೇಷನ್ನ ಹೇಳ್ತಾ ಇರಬೇಕು. ಅದು ನಾವು ಯಾವ ಥರ ನಾವು ಮೈಂಡ್ ಸೆಟ್ ಇರುತ್ತೆ, ನಮ್ಮ ಮಿಷನ್ನು ಸಹ ಅದೇ ಥರ ವರ್ಕ್ ಮಾಡುತ್ತೆ. ನಾನು ಬಿಗ್ ಮಿಷನ್ ತರಬೇಕಾದ್ರೆ ನಮಗೆ ನಿಜವಾಗಿ ಫುಲ್ ಪಾಸಿಟಿವ್ ಮೈಂಡ್ನಿಂದನೇ ನಾನು ಬಿಗ್ ಮಿಷನನ್ನು ತೊಗೊಂಬಂದಿರೋದ್ರಿಂದ ನಿಜವಾಗಿಯೂ ನಮಗೆ ಒಳ್ಳೆಯದೇ ಆಗ್ತಾಯಿದೆ. ಈ ಮಿಷನ್ಗಳು ತಂದಾಗಲಿಂದ ನಿಜವಾಗೂ ಒಂದಿನ ನಾವು ಖಾಲಿ ಇಲ್ಲ, ತುಂಬಾ ರನ್ ಆಗ್ತಾಯಿತ್ತು ಮಿಷನ್ನು. ಏನಪ್ಪ ಇವತ್ತು ಬಟ್ಟೆ ಇಲ್ಲ ಹಾಕೋಕ್ಕೆ ಅಂತ ನಿಜವಾಗಿ ಆ ಥರನೇ ನಮಗೆ ಯಾವುದೇ ಪ್ರಾಬ್ಲಮ್ಸ್ ಬಂದಿಲ್ಲ, ಬರೋದಿಲ್ಲ ಅಂತಲೂ ಅಂದ್ಕೊಂಡಿದ್ದೇವೆ. ಯಾಕಂದರೆ ನಮಗೆ ಅಷ್ಟು ಒಂದು ಪಾಸಿಟಿವ್ ವೈಬ್ರೇಷನ್ನ ನಮ್ಮ ಮಿಷನ್ ಕೊಟ್ಟಿವೆ ಅಂತ ಹೇಳ್ಬೋದು. ನೀವು ಸಹ ತಗೊಂಡು ವರ್ಕ್ ಮಾಡ್ಬೋದು. ನಿಜವಾಗಿ ತುಂಬಾ ಹೆಲ್ಪ್ ಆಗಿದೆ. ಕೆಲವೊಂದಿಷ್ಟು ಜನ ವಿದ್ಯಾವಂತರು ಮನೆಯಲ್ಲೇ ಫ್ರೀ ಟೈಮ್ ಇದ್ದರೆ ಈ ಮಿಷನ್ನ ರನ್ ಮಾಡಿಕೊಂಡು ಅರ್ನ್ ಮಾಡ್ಬೋದು. ನಿಜವಾಗೂ ಒಬ್ಬ ಗಂಡು ಮಕ್ಕಳು ಎಷ್ಟು ದುಡಿತಾರಲ್ವ ಅಷ್ಟು ನಾವು ಸಹ ಕಷ್ಟಪಟ್ಟರೆ ದುಡಿಬೋದು. ನಿಜವಾಗಿ ಕಷ್ಟಪಟ್ಟರೆ ಎಲ್ಲರಿಗೂ ಸುಖ ಇದೆ. ಹಾಗೆ ಬರಬೇಕು ಅಂತಂದರೆ ಅದು ಬಂದದ್ದು ಉಳಿಯೋದಿಲ್ಲ, ನಾವು ಶ್ರಮ ಪಡಬೇಕಾಗತ್ತೆ. ಏನಪ್ಪ ಅಂದರೆ ಸ್ವಲ್ಪ ಮುಂಚೆನೇ ಎಲ್ಲ ಸಿದ್ಧತೆಗಳನ್ನು ಮಾಡಿಟ್ಕೊಬೇಕಾಗತ್ತೆ. ಈ ಮಿಷನ್ಗೆ ನಾವು ಸ್ವಲ್ಪ ಟೈಲರಿಂಗ್ ನಾಲೆಜ್ ಇದ್ದರೆ ಒಳ್ಳೆಯದು, ಇಲ್ಲ ಅಂದರೂ ಸ್ವಲ್ಪ, ಯಾಕಂದರೆ ಮಾರ್ಕ್ ಹಾಕೋಕ್ಕೆ ಸ್ವಲ್ಪ ಟೈಲರಿಂಗ್ ನಾಲೆಜು ಬೇಕಾಗುತ್ತೆ ಅಂತ ನನ್ನ ಅನಿಸಿಕೆ. ಈಗ ನಾವು ಟೈಲರಿಂಗ್ ಸ್ವಲ್ಪ ನಾಲೆಜ್ ಇಲ್ಲದೆ ಹೋದರೆ ನಾವು ಈಗ ಬೇಕೋ ಆಗ ಮಾರ್ಕ್ ಹಾಕಿದರೆ ಬ್ಲೌಸು ಹಾಳಾಗೋ ಚಾನ್ಸಸ್ ಇದೆ. ಸ್ವಲ್ಪ ನಾಲೆಜ್ ಅವಶ್ಯಕತೆ ಇದೆ ಅಂತ ನನ್ನ ಅನಿಸಿಕೆ. ಹೀಗೆ ಫ್ರೆಂಡ್ಸ್, ನಾವು ನಿಜವಾಗೂ ಇನ್ನು ಮುಂದಿನ ವಿಡಿಯೋಗಳಲ್ಲಿ ನನಗೆ ಸ್ವಲ್ಪ ಕಲರ್ ಥೆರಪಿ ಅಂತ ಇದೆ ಅಲ್ವಾ, ಕಲರ್ ಥೆರಪಿ ಬಗ್ಗೆ ಮಾಹಿತಿಯನ್ನು ನಾನು ನಮಗೆ ತಿಳಿದಷ್ಟು ನೀಡೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ನಾನು ಕಲರ್ ಥೆರಪಿಯಿಂದ ಯಾವ್ಯಾವ ರೋಗಗಳನ್ನು ಗುಣಪಡಿಸಿಕೊಂಡೆ ಅಂದರೆ, ನನಗೆ ಸ್ವಲ್ಪ ನಿದ್ರೆ ಪ್ರಾಬ್ಲಮ್ ಇತ್ತು ಫ್ರೆಂಡ್ಸ್, ನಿದ್ರಾಹೀನತೆ. ಅದನ್ನು ನಾನು ಕಲರ್ ಥೆರಪಿಯಲ್ಲಿ ಗುಣಪಡಿಸಿಕೊಂಡೆ. ಹೀಗೆ ನಿಮ್ಮ ಮಾನಸಿಕ ಒತ್ತಡಗಳನ್ನು ಸಹ ನಾವು ಮೆಡಿಟೇಷನ್ನು ಮತ್ತು ಕಲರ್ ಥೆರಪಿ ಮುಖಾಂತರ ನೀವು ಗುಣಪಡಿಸಿಕೊಳ್ಳಬಹುದು. ನಿಜವಾಗಿಯೂ ನಾನು PMC ಮೆಡಿಟೇಷನ್ ಮಾಡ್ತೀನಿ ಅಂತ ಹೇಳಿದ್ನಲ್ವ ಫ್ರೆಂಡ್ಸ್ ಮೊದಲಿನ ವಿಡಿಯೋಗಳಲ್ಲಿ. ನಾನು PMC ಮೆಡಿಟೇಷನ್ ಮಾಡೋದ್ರಿಂದ ನನಗೆ ಏನು ಯೂಸಸ್ ಆಗಿದೆ, ತಮಗೂ ಕೂಡ ಮೆಡಿಟೇಷನ್ ಮಾಡೋದ್ರಿಂದ ಏನೆಲ್ಲ ಯೂಸಸ್ ಆಗಿದೆ, ನನಗೆ ಎಲ್ಲ ಕೆಲಸಗಳಲ್ಲೂ ತುಂಬ ಸಹಕಾರಿಯಾಗಿದೆ. ನಾನು ಮೆಡಿಟೇಷನ್ ಮಾಡ್ತೀನಲ್ವ, ಈ ಮೆಷಿನು ಸ್ಟಾರ್ಟ್ ಆಗಬೇಕಂದ್ರೂ ಸಹ ನಾನು ಮೆಡಿಟೇಷನ್ ಮಾಡಿನೇ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್. ಗುಡ್ ಅಫರ್ಮೇಷನ್ಸನ್ನೆಲ್ಲ ಹೇಳ್ತೀನಿ.
ಇದರಿಂದ ನನಗೆ ತುಂಬ ನಿಜವಾಗಿ ಒಳ್ಳೆಯ ವೈಬ್ರೇಷನ್ನೇ ಚೆನ್ನಾಗಿರುತ್ತೆ ಆ ಮಿಷನ್ ರೂಮ್ನಲ್ಲಿ. ಏನಪ್ಪ ಅಂದರೆ ಕೆಲವೊಂದು ಬೆಳಗ್ಗೆ ಮಾಡುವ ಅಫರ್ಮೇಷನ್ಸ್ ಇವೆ, ಮತ್ತು ಮುಂದಿನ ವಿಡಿಯೋಗಳಲ್ಲಿ ನಾನು ಇನ್ನು ನನಗೆ ತಿಳಿದಿರುವಂಥ ಕೆಲವೊಂದು ಮೆಥಡ್ಗಳನ್ನು ಹೇಳ್ತೇನೆ ಫ್ರೆಂಡ್ಸ್. ಏನಂದರೆ ನನಗೆ ಸ್ವಲ್ಪ ಆಧ್ಯಾತ್ಮಿಕ ಒಲವಿರೋದ್ರಿಂದ ನನಗೆ ಏನು ಯೂಸಸ್ ಆಗಿದೆ ಅದನ್ನೆಲ್ಲ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ನಾನು ಮೊನ್ನೆ ನನಗೆ ಸ್ವಲ್ಪ ಅಮೌಂಟ್ ಬರೋದಿತ್ತು. ಆ ಅಮೌಂಟು ತುಂಬ ದಿನ ಆದರೂ ನನಗೆ ಬಂದಿದ್ದಿಲ್ಲ ಫ್ರೆಂಡ್ಸ್. ಅಫರ್ಮೇಷನ್ಸ್ ಹೇಳಿ ನಾನು ಭೋಗದ ದೀಪವನ್ನು ಹಚ್ಚಿದ ನಂತರ ನನಗೆ ಏನಪ್ಪ ಅಂದರೆ ಅಮೌಂಟ್ ಬಂದಿದೆ. ಹೀಗೆ ಹಲವಾರು ಸಲಹೆಗಳನ್ನು ನಾನು ಮುಂದಿನ ವಿಡಿಯೋಗಳಲ್ಲಿ ನೋಡ್ತೀನಿ. ಇದು ನೋಡಿ ಫ್ರೆಂಡ್ಸ್, ನಮ್ಮ ಜಿಮ್ಮಿಯ ಫ್ರೆಂಡು ಇದು ಒಂದು ಬೆಕ್ಕು ನಮ್ಮ ಜಿಮ್ಮಿಗೆ ಇಟ್ಟಿರುವಂತಹ ಹಾಲು ಮತ್ತು ರೊಟ್ಟಿಯನ್ನು ಹೇಗೆ ತಿಂತಾ ಇದೆ. ಇನ್ನೂ ನಮ್ಮ ಜಿಮ್ಮಿ ನೋಡಿಲ್ಲ. ಮತ್ತು ನಮ್ಮ ಜಿಮ್ಮಿ ನೋಡಿದರೆ ಈಗ ಬೆಕ್ಕು ಮತ್ತು ನಮ್ಮ ಜಿಮ್ಮಿ ಇಬ್ಬರು ಜಗಳ ಆಡಿಬಿಡ್ತಾರೆ. ಅದಕ್ಕೆ ನಾನು ಕುಳಿತುಕೊಂಡು ನಾನು ಸುಮ್ಮನೆ ಹಾಗೆ ಸೋಫಾ ಸೀಟ್ ಮೇಲೆ ಕುಳಿತುಕೊಂಡು ವಿಡಿಯೋ ಮಾಡ್ತಾಯಿದ್ದೆ ಫ್ರೆಂಡ್ಸ್. ಈಗ ಸ್ವಲ್ಪ ಹೊತ್ತಿನಲ್ಲಿ ನಮ್ಮ ಜಿಮ್ಮಿ ಬಂದು ಹೀಗೆ ಜಗಳ ಆಡ್ತೇವೆ ಅಂತ ನೋಡೋಣ. ನಿಜವಾಗಿ ಜಗಳ ಅನ್ನೋದಕ್ಕಿಂತ ಸ್ವಲ್ಪ ತುಂಟಾಟ ಅಂತಲೇ ಹೇಳ್ಬೋದು. ಒಂದಕ್ಕೆ ಅದನ್ನು ನೀವು ನೋಡಿ. ನಮ್ಮ ಜಿಮ್ಮಿ ಬಂತಲ್ವ, ಈಗ ನೋಡಿ ಸ್ವಲ್ಪ ಸುಮ್ಮನೆ ಇದ್ದು ನಮ್ಮ ಜಿಮ್ಮಿ ಹೇಗೆ ತರಲೆ ಮಾಡುತ್ತೆ ಅಂತ ನೋಡಿದ್ರೆ. ಹೀಗೆ ನಮ್ಮ ವಿಡಿಯೋಸನ್ನು ನೋಡಿ ಸಬ್ಸ್ಕ್ರೈಬ್ ಮಾಡ್ತಾಯಿರಿ ಫ್ರೆಂಡ್ಸ್. ನಿಜವಾಗಿಯೂ ನಮ್ಮ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾ ಇರೋದಕ್ಕೆ ತುಂಬಾ ಖುಷಿ ಆಗ್ತಿದೆ. ನಿಜವಾಗೂ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಸಬ್ಸ್ಕ್ರೈಬರ್ಸ್ ಅನ್ನೋದಕ್ಕಿಂತ ನಮ್ಮ ಫ್ಯಾಮಿಲಿ ಮೆಂಬರ್ಸ್, ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ ಅಂತಲೇ ಹೇಳ್ಬೋದು. ಈಗ ಮಿಷನ್ ರನ್ ಆಗ್ತಿದೆ ಅಲ್ವಾ, ಇದು ಬುಟ್ಟೀಸನ್ನು ಹಾಕ್ತಾಯಿದೆ. ಈ ಬುಟ್ಟೀಸ್ಗೆ ಜರಿ ವರ್ಕ್ ಹಾಕ್ತಾ ಇದೆ. ಇದು ಸಿಲ್ವರ್ ಜರಿ. ಅವರು ಬಾರ್ಡರ್ ಬೇಡ ಮೇಡಮ್, ಇದಕ್ಕೆ ಬುಟ್ಟೀಸ್ ಇಡಿ ಅಂತ ಹೇಳಿದರು. ಅದಕ್ಕೆ ನಾನು ಬುಟ್ಟೀಸನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಈ ಡಿಸೈನ್ ಇಷ್ಟು ಚೆನ್ನಾಗಿ ಬಂದಿತ್ತಂದರೆ ನೀವು ಈ ವಿಡಿಯೋ ಕಂಪ್ಲೀಟ್ ಆದ ನಂತರ ನೋಡ್ಬೋದು. ನೋಡಿ, ಇದೇ ಥರನೇ ಇನ್ನೂ ಒಂದು ಬುಟ್ಟೀಸನ್ನು ಹಾಕ್ತಾಯಿದ್ದೀನಿ. ಮುಂದೆ ನೀವು ಬುಟ್ಟೀಸ್ ಹಾಕೋದನ್ನು ನೋಡ್ಬೋದು. ಮೊದಲು ಔಟ್ಲೈನೆಲ್ಲ ಫಿಲ್ ಮಾಡಿಕೊಂಡು ನಂತರ ಒಳಗೆ ಫ್ಲವರ್ ಸುತ್ತ ಔಟ್ಲೈನನ್ನು ಈ ಡಿಸೈನು ಕಂಪ್ಲೀಟ್ ಆಗುತ್ತೆ.